ಪುಕಣಿ ಪುಕಣಿ ತೊಗೊಂಡು ಓದಿ ಓದಿ ಕಣ್ಣಾಗ ನೀರು ಮೂಗನಾಗ ನೀರು ಅದೇ ನೀನು ಹಿಂಗೆ ಹೊಡೋದು ಅದೇ ಕೈಲಿ ರೊಟ್ಟಿ ಹೊಡೋದು. ಅದು ಗಂಡು ಕೇಳ್ತಿತ್ತು, ಯಾಕೆ ರೊಟ್ಟಿ ಉಪ್ಪು ಪತ್ಲಕತ್ತಾವ, ಅದಕ್ಕೆ ಐ ನಾ ಮಾಡಿದ್ದೀನಿ ಹಾಗೆ ಹತ್ತವ ಸುಮ್ಮ ತಿನ್ನೋದ್ರೆ ಸುಮ್ಮನೆ ತಿಂತಿತ್ತು. ಅಪ್ಪ ಕಾಯ್ಚಲ್ಲ ಏನು ಇಲ್ರಿ ಅಣ್ಣ ನನ್ನ ನಾಯಿ ಕಚ್ಚಿಲ್ಲ ಆತ ನಾ ನಮ್ಮ ಮರಾಠಿನೇ ಗೊತ್ತಿಲ್ಲ. ಕುರ್ಚಿ ಮೇಲೆ ಕುಂದ್ರಲಕ್ಕೆ ಬೇಡ ತಗೊಂಡಂಗಿಲ್ಲ, ಯಾಕಂದ್ರೆ ಯಾರಿಗೆ ಕಾಲು ಹಿಡ್ಕೊಂಡಿರ್ತಾವ ಮೊಳಕಾಲು ಹಿಡ್ಕೊಂಡಿರ್ತಾವ ಅವ್ರು ಕುರ್ಚಿ ಮೇಗೆ ಕುಂದ್ರತ್ತೆ ಆಯ್ತು. ಯಾಕಂದ್ರೆ ಕುಂದ್ರಸ್ಲಾಕ ಕುಂದ್ರಿಸಿದೆವು ಎತ್ತದ ಹೆಂಗೆ ಅಂದ್ರೆ ಹೌದಲ್ರಿ, ಕೆಳಗೆ ಕುಂದ್ರಂದ್ರು ಕುಂದಿರ್ತಾರೆ ಪಾಪ, ಅವ್ರದ್ದೇನು ಇದೆಯಲ್ಲ ಏನ್ರಿ. ಒಂದು ಕೈ ಊರಿ ಕುಂತು ಆಮೇಲೆ ಎಬ್ಬಿಸ್ಬೇಕಾದ್ರೆ ದೊಡ್ಡ ಹೈರಾಣ, ಕುಂದ್ರ ದಬಕ್ಕನೆ ಬೀಳ್ತಾರೆ ಹಾಕರೆ, ಆದರೆ ಹೇಳೋದು ದೊಡ್ಡ ಹೈರಾಣ. ಯಾರಿಗೆ ಕೇಳಿದ್ರು ಏನ್ರಿ ನಾ ಎಲ್ಲೇ ಪ್ರೋತ್ಸಾಹ ಹೋಗಿದ್ದೆ ಯಪ್ಪ ಪುರಾಣ ಎಷ್ಟೊತ್ತಾನೆ ಕೇಳಲಿಕ್ಕೆ ಅಪ್ಪ ನಮ್ಮ ಮೊಳಕಾಲು ಪಟ್ಟ ಹೇಳುತ್ತೆ. ಮೊಳಕಾಲು ಎಲ್ಲಿ ಕೂಡಲೇ ನಾನು ಕಡ್ದು ಕೂಡಲೇ ಏನ್ರಿ, ಎಲ್ಲಿ ಕೂಡಲಿ ಜಗತ್ತಿನಾಗ ಎಲ್ಲೇ ಔಷಧಿ ಇಲ್ಲ ಏನ್ರಿ. ನಾ ಅಪ್ಪವ್ರಿಗೆ ಅಂದ್ರೆ ಗೊತ್ತ, ನನ್ನ ತಾಯಿಗೆ ಕಮ್ಮಿದ ಕಮ್ಮಿ ಒಂದು 7-8 ಲಕ್ಷ ರೂಪಾಯಿ ಹಾಕಿನ ಅದಕ್ಕೆ ಮೊಳಕಾಲಿಗೆ ಕಮ್ಮಿನೇ ಆಗಲಿಲ್ಲ. ಕೊನೆಗೆ ಅದೇ ಇದ್ರಾಗ ಅಂದ ತೀರ್ಕೊಂಡ್ಬಿಟ್ರು. ಯಾಕಂದ್ರೆ ಇದು ಆಹಾರ ಮೇಲದ, ಇದು ದವಾಖಾನೆ ಇಂಜೆಕ್ಷನ್ ಗುಳಿಗೆ ತೊಗೊಂಡಲ್ಲ. ನೀವು ಏನು ಇಂಜೆಕ್ಷನ್ ಮಾಡ್ಕೊರಿ ಏನು ಗುಳಿಗೆ ತೊಗೊಂಡ್ರು ಕೂಡ ಮೊಳಕಾಲು ಬೇನೆ ಹೋಗಂಗಿಲ್ಲ. ಯಾಕೆ ತೊಗೊಂಡೋದು ಕೇಳಿದ್ರೆ ಅದು ಆಹಾರ ಮೇಲದ. ನಾವು ಉಣ್ಣಕತ್ತಿದ್ದೆ ಪೂರ ವಿಶ್ವದ ಆಹಾರ ಏನ್ರಿ. ಅವಾಗಿದ್ದಂಗೆ ನಂಗೆ ಶರೀರ ಈಗ ಆಗೋ ನೋಡ್ರಿ, ಅವಾಗಿದ್ದಂಗೆ ನಂಗೆ ಆಹಾರ ಇವತ್ತಿನ ದಿವಸ ಅದೇ ನೋಡ್ರಿ. ಬಿತ್ತಾಗೇನೆ ವಿಷ ಕೂಡಿಸಿನೇ ಬಿತ್ತಲಕತ್ತೀವಿ ನಾವು ಹೊಲದಾಗ. ಜರ ನಾಟಿಗೆತ್ತದಂದಾಗ ಹಂಗೆ ಔಷಧ ಹೊಡ್ಲಿಕ್ಕೆ ಚಲೋನೆ, ಅದು ಎಲಿತನ ರಾಶಿ ಆಗುತ್ತಾನ ಔಷಧ ಹೊಡೆದಿದ್ದು ಅಟ್ಟೆಲ್ಲ ಅಂದ ಔಷಧ ತಿಂದು ಅದು ಬಂದಿರ್ತಕ್ಕಂಥ ಬೀಜ ಅದನ್ನು ತಂದರೆ ಏನು ಮನೆಯಾಗ ಕಲ್ಲಾಗಿ ಬೀಸ್ತಾರೆ, ಅದನ್ನು ಒಯ್ದು ಹಿಟ್ಟಿನ ಗಿರಣಾಗ ಹಾಕ್ತಾರೆ, ಅಲ್ಲಿಟ್ಟು ಸುಟ್ಟು ಬರ್ತದೆ. ಅದನ್ನು ತೊಗೊಂಬಂದು ನೀವೇನೋ ಒಲೆ ಮೇಲೆ ಮಾಡ್ಲಕತ್ತೀರಿ, ಗ್ಯಾಸಿನ ಮೇಲೆ ಮಾಡ್ಲಕತ್ತೀರಿ, ಅಲ್ಲಿಟ್ಟು ಸುಟ್ಟು ಹೋಗೋದು, ಗ್ಯಾಸಿನ ವಾಸನೆ ಬಿಡೋದು ಗ್ಯಾಸಿನ ವಾಸನೆ ಬಿಡೋದು, ಅಲ್ಲಿಟ್ಟು ಸುಟ್ಟು ಹೋಗೋದ. ಅದು ಆದ ಬಳಿಕ ಅಂಥದ್ದು ಉಂಡ್ರೆ ನಮ್ಗೆ ಹೆಂಗೆ ತಾಕತ್ತು ಬರ್ತದೆ. ಈಗ ಅದನ್ನು ಹೋಗ್ಯದ ಬಿಡ್ರಿ. ಈಗ ರೊಟ್ಟಿ ಬಡಿಯೋದನ್ನು ಹೋಗ್ಯದ. ಈಗ ರೊಟ್ಟಿ ಬಿಡ್ಲಕ್ಕೆ ಮಷಿನ್ ಬಂದಾವ, ಚಪಾತಿ ಮಾಡ್ಲಕ್ಕೆ ಮಷಿನ್ ಬಂದಾವ. ಅನ್ನ ಸದಕ್ಕೆ ಕುದ್ದೋದಿಲ್ಲ ನೋಡು ತಾಕತ್ತು ಹೆಣ್ಮಕ್ಳ ಬಳಿ ಉಳಿದಿಲ್ಲ. ನಾ ಕುದ್ದಿನೇ ಯಾವತ್ತು 3 ಸರಿ ಚೀರ್ಬೇಕದು. ಯಾಕ್ರಿ ಅದಕ್ಕೇನಂತಾರೆ ಮಿಕ್ಸರ ಕುಕ್ಕರ ಅದು ಹಾಂ ಅದು ಚೀರ್ ಹೇಳ್ಬೇಕು. ನಾ ಕುದ್ದಿನ್ರೇ ಯವ್ವ ಅಲ್ಲಿ ತನ ಅದು ಕುದಿಯತನ ಹಾಕಿ ಧಾರಾವಾಹಿ ನೋಡೋಕ್ಕೆ, ಧಾರಾವಾಹಿ ಬಿಟ್ಟಂಗೆ ಬರ್ಬೇಕ್ರಿ. ಹಾಂ ರೊಟ್ಟಿ ಬಡಿಯೋಕೆ ತಾಕತ್ತಿಲ್ಲ, ಚಪಾತಿ ಮಾಡೋಕೆ ಮಷಿನ್ ಬಂದಾವ, ಎಲ್ಲದಕ್ಕೂ ತರೋದಕ್ಕೂ ಮಷಿನ್ ಬಂದಾವ. ಗಂಡು ಊಟ ಕೂತಿರ್ತದೆ ಹಿಂಡಿಲ್ಲನು ಅಂದು ಕೂಡ ಹಂಗೆ 4 ಕಾಳು ಹಾಕೋಣ ಒಯ್ಯನ ತಿರುವನ ಅದೇ ತಂದು ಡಬ್ಬಡ ನಾಡ್ಯ ಹೆಂಡಿ ಏನ್ರಿ. ಅವನ ಬೆನ್ನಿಗೆ ಮತ್ತೊಬ್ಬ ಅಂದ್ರೆ ಯಾವ ಊಟಕ್ಕೆ ಬಂದ್ರೆ ಅದು ಅವನು ಹಿಂಡಿನೂ ಇಲ್ಲ ಹೆಂಡಿನೂ ಇಲ್ಲ ಏನೇ ಇಲ್ಲ ಈಟ ಹಿಂಡಿ. ಅವಾಗೆಲ್ಲ ಬುಟ್ಟಿ ತುಂಬ ರೊಟ್ಟಿ ಇರ್ತದೆ ರೀ. ರೈತರ ಮನೆಗಳದಾಗ ಒಕ್ಕಲಿಗರ ಮನೆ ತಂದಾಗ ಕಾಯಂ ರೊಟ್ಟಿ ಇರ್ತದೆ. ಯಾರು ಮಧ್ಯಾಹ್ನ ಬೇಕಾದಾಗ ಬರಲಿ ಅಂದರೆ ಆನಂದ ಊಟ ಮಾಡಿಸ್ತಿದ್ರು. ಈಗೆಲ್ಲ ಎಲ್ಲವ್ರಿ ಗಂಡಗೊಂದು ಹೆಣ್ತಿಗೊಂದು 2 ರೊಟ್ಟಿ 1 ಉಳ್ಳಾಗಡ್ಡಿ ಏನ್ರಿ, 1 ಬದನೆಕಾಯಿ ಪಲ್ಯ ಮುಗಿತಲ್ಲಿ. ಅದು ಆದ್ರೂ ಮಷಿನ್ ಬಂದಾವ, ಎಲ್ಲದಕ್ಕೂ ಮಷಿನ್. ಇನ್ನೊಂದು ಹೈರಾಣ ಅಲ್ಲಕತ್ತೀರಿ ಅವ ನೀವು. ಈ ಉಣ್ಣೋದು ಹಿಂಗೆ ಗಂಗಳದನ್ನು ಹಿಡ್ಕೊಂಡು ಸರಿ ಹಿಂಗೆ ಕೈ ತೊಳೆದು ಹಿಂಗೆ ಮಾಡೋದು ದೊಡ್ಡ ಹೈರಾಣದ. ಈ ಕಡೆ ಧಾರಾವಾಹಿ ನೋಡ್ತಿರ್ತೀರಿ ಹಿಂಗೆ ಮಾಡೋದು, ಅದು ಹೈರಾಣ ಅಲ್ಲಕತ್ತದ. ಅದಕ್ಕೆ ನಮ್ಮ ಮನೆ ಇಲ್ಲಿ ಕಲಬುರಗಿಯಾಗಿ ನೋಡಿನ ಒಂದು ಮಿಷನ್ ಬಂದದ ಉಣ್ಸೋದು ಏನ್ರಿ, ಉಣ್ಸೋ ಮಿಷನ್ ಬಂದದ. ಅವನು ಬಾಯಿ ಪೇಷಂಟ್ ಅದು ಕುಂದ್ರಿಸಿರ್ತಾರಲ್ಲ, ಅವ್ನ ಬಾಯಿಗೆ ಅದು ಮಷೀನಕ್ಕೆ ಅಡ್ಜಸ್ಟ್ ಆಗಂಗೆ ಕುಂದ್ರಿಸಿರ್ತಾರೆ. ಒಂದು ಬೊಗಣಿ ಪಾಯಸ ಮಾಡಿಟ್ಟಿರ್ತಾರೆ, ಅದು ಮಷೀನಕ್ಕೆ ಅಂದ್ರೆ ಒಂದು ಚಮಚೆ ಇರ್ತದೆ. ಚಮಚೆ ಇದಕ್ಕೆ ಕರೆಕ್ಟ್ ಅಡ್ಜಸ್ಟ್ ಮಾಡೋಕೆ ಕುಂದಿರ್ಸಿರ್ತದೆ. ಬಟನ್ ಹೊಡಿತಾರೆ. ರೆಡಿನೋ ಹ್ಞೂ ಸರ್ ಅಂದ್ಕೊಳ್ಳೆ ರೆಡಿ ಅಂದ್ಕೊಳ್ಳೆ ಬಟನ್ ಹೊಡಿತಾರೆ. ಅದು ತರ್ತದ ಆಗ್ತದೆ ಹೋಗೋದು, ತರ್ತದ ಆಗ್ತದೆ ಹೋಗೋದು. ಮತ್ತು ಅಪ್ಪಿ ನಾನು ಇನ್ನೂ ನುಂಗಿಲ್ಲ ಅಂದ್ರೆ ಅದು ಕೇಳಲ್ಲ ಅದು ಏನ್ರಿ. ಅದು ಒಂಥರ JCB ಇದ್ದಂಗೆ ಹೌದಿಲ್ಲ, ಅದು ತರ್ತದ ಹಾಕ್ತದ ಹೋಗೋದು. ನೀ ಅಪ್ಪಿ ಎಲ್ಲ ಹೆಂಗೆ ಮಾಡಿ ತಿಂಡಿ ಕೊಡ ತುರಿಸ್ಕೊಂಡೆ ಎತ್ತುಕೊಂಡದ, ಮೂಗು ಸಿಕ್ಕರೆ ಮೂಗಿನಾಗ ಹಾಕ್ತದ, ಕಿವಿ ಸಿಕ್ಕರೆ ಕಿವಿಯಾಗ ಹಾಕಿ ಹೋಗೋದು. ಅದು ಥರನ ಶುರುವಾದ ಹೋಗೋದು, ಅದ್ರ ಕೆಲಸನೇ ಶುರುವಾದದ. ಹೌದಾ ಇಲ್ಲ. ಈಗ ಎಲ್ಲ ಥರದ ಕೂಡ ಸೂಕ್ಷ್ಮವೀಗ ಏನ್ರಿ. ನೆಲದ ಮ್ಯಾಗ ಕುಂದ್ರಪ್ಪಲೆ ಇಲ್ಲ, ಯಾವುದನ್ನು ಕೂಡ ಇಲ್ಲ. ಎಲ್ಲ ಥರದ್ದು ಕೂಡ ಸವಲತ್ತುಗಳು ಬಂದವ. ಹೆಣ್ಮಕ್ಳಿಗೆ ಒಂದು ಕಡೆಗೆ ಸವಲತ್ತು ಬಂದದ. ಇವರು ರೈತರಿಗಂತೂ ಇವ್ರಿಗೆ ಮೊದಲೇ ಕೆಲಸನೇ ಏನೂ ಇಲ್ಲ. ಅದಕ್ಕೆ ಕಟ್ಟಿ ಕಂಪ್ನಿ ಆಗ್ಯದ ಏನ್ರಿ. ಟ್ರಾಕ್ಟ್ರಲ್ಲೇ ನೇಗಿಲು ಓಡಿಸ್ತಾರೆ, ಟ್ರಾಕ್ಟ್ರಲ್ಲೇ ಹರಗಿಸ್ತಾರೆ ಏನ್ರಿ, ರೂಟ್ರ್ ಓಡಿಸ್ತಾರೆ. ಆಯ್ತು ಟ್ರಾಕ್ಟ್ರಲ್ಲೇ ಬಿತ್ತಿಸಿ ಬಿಡ್ತಾರೆ. ಯಾವಾಗಾರಿ ಒಮ್ಮೆ ಹೋಗೋದು ಅಗದಿ ಸ್ಟೈಲ್ ಹಿಂದೆ ಕೈ ಕಟ್ಕೊಂಡು ಹೆಂಗೆ ನೋಡೋದು ನೋಡಿ ಮನೆ ಬಂದು ಮಾಡ್ಕೊಂಡು ಮಾಡೋದು. ಇಲ್ಲಾರು ಕಟ್ಟಿ ಕೂತು ಮಂದಿ ಮಾತು ಹೇಳೋದು. ಅವ್ರಿಗೇನು ಕೆಲಸನೂ ಇಲ್ಲ. ಅದಕ್ಕಾಗಿ ನಮ್ಮ ಮಠದ ಮುಂದೆ ರೋಡ್ ಅದ, ಹೋಗಿರ್ತಾರೆ ಬಗಲ. ಯಾಕೋ ಎಲ್ಲಿಗೆ ನಡೆದಿ ರಾಸಿ ಆದ್ರಿ ಅಪ್ಪರು ಏಟಾಗಂಗದು. ಒಂದು 50 ಚೀಲ ಹಾಕ್ಬೇಕ್ರಿ ತಮ್ಮ ಅಂತಾನೆ.
ಹೋದ ಒಂದು ಅರ್ಧ ಗಂಟೆಗೆ ಮತ್ತೆ ವಾಪಸ್ಸೇ ಬರ್ತಾನೆ. ಯಾಕೋ ರಾಶಿ ಆಯ್ತಾನು ಆಯ್ತಿರಲ್ರಿ ಅಪ್ಪ ಏಟಾಯ್ತು ಆ ಪನ್ನ ಸಿಡ್ದಿಂದ್ರಿ 5 ಚೀಲ ಆಯ್ತು ರೀ ಬಾಗಲಾಗ. ಯಾಕಂದ್ರೆ ರಾಶಿನೂ ಮತ್ತು ಅದೇ ಮಷಿನ್ ಮೇಲೆ ಮಾಡ್ತಾನಲ್ರಿ. ರಾಶಿ ಮಾಡೋಕೆ ಮಷಿನ್ ಬಂದಾವ, ಎಲ್ಲದಕ್ಕೂ ಮಷಿನ್ ಬಂದಾವ. ಅವ್ರದ್ದು ಏನು ರೈತರಿಗೇನು ಕೆಲಸನೂ ಇಲ್ಲ ಏನ್ರಿ. ಹೆಣ್ಮಕ್ಳಿಗೆ ಮನ್ಯಾಗ ಕೆಲಸ ಇಲ್ಲ, ರೈತರಿಗೆ ಅಂದ ಹೊಲ್ದಾಗ ಕೆಲಸ ಇಲ್ಲ. ಅಗ್ದಿ ನುಣ್ಣಗೆ ತಿರುಗಾಡ್ತಾರೆ ಅವರು. ಅವಾಗೆಲ್ಲ ದುಡಿ ತಗೊಂಡು ಮಂದಿ ಇತ್ತು, ಅವಾಗೆಲ್ಲ ಕೆಲಸ ಸಿಕ್ಕಾಪಟ್ಟಿ ಮಾಡ್ತಿದ್ರು, ಹೌದಲ್ರಿ. ಅವಾಗ ನೋಡಿರ್ಬೇಕು ನೀವು, ಜಿಟಿ ಮಳಿ, ಹಸಿ ಕಟ್ಟಿಗೆ, ಹಸಿ ಕುಳ್ಳ ಒಲಿಗೆ ಹಚ್ಚಿ ಏನ್ರಿ ಊದಿ ಅದಕ್ಕೆ ಏನಂತೀರಿ ನೀವು, ಪುಕುಣಿ ತೊಗೊಂಡು ಊದಿ ಕಣ್ಣಾಗ ನೀರು, ಮೂಗನಾಗ ನೀರು, ಅದೇ ನೀರು ಹಿಂಗೆ ಹೊಡೋದು, ಅದೇ ಕೈಲಿ ರೊಟ್ಟಿ ಹೊಡೋದು. ಅದು ಗಂಡ ಕೇಳ್ತಿತ್ತು, ಯಾಕೆ ರೊಟ್ಟಿ ಉಪ್ಪು ಪತ್ಲಾಕತ್ತಾವ, ಅದಕ್ಕೆ ನಾ ಮಾಡಿದ್ದೀನಿ ಹಾಗೆ ಹತ್ತವ ಸುಮ್ಮ ತಿನ್ನೋದ್ರೆ ಸುಮ್ಮನೆ ತಿಂತಿತ್ತು. ಯಾಕೆ ರೊಟ್ಟಿ ಉಪ್ಪು ಪತ್ಲಾಗ ಸುಮ್ಮ ತಿನ್ನು ಪಾಪದ. ಅಂದರೆ ಅವಾಗಿನ ಶ್ಯಾಂಪು ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ ಅವಾಗೆಲ್ರಿ. ಎಲ್ಲರಿ ಸೀಗಿಕಾಯಿ ತಂದಿಂದ ಅದನ್ನು ಕೊಟ್ಟು ಪುಡಿ ಮಾಡಿ ಹಚ್ಕೊಳ್ಳೋದು ಅವಾಗಿನ ಕಾಲ ಏನ್ರಿ. ಅವಾಗೆಲ್ಲಿ ಸೀಗಿಕಾಯಲ್ಲಿ ತಲೆ ತಿಂಡ್ಕೊಂಡು ಕರ್ರ ಅಲ್ಲೇ ತುರ್ಸೋದು, ಅದೇ ಕೈಲಿ ರೊಟ್ಟಿ ಬೇಡೋದು. ಯಾಕೆ ಇವತ್ತು ಕರಿ ಎಳ್ಳು ಹಾಕಿ ಮಾಡಿದ್ದೇನೆ, ತಿಳಿಗಳಿಗೆ ಹಾಕ್ಯಾರ ರೊಟ್ಟಿಲ್ಲ ಏನ್ರಿ. ಕರಿ ಎಳ್ಳು ಹಾಕಿ ಅಂದ್ರೆ ರೊಟ್ಟಿ ಮಾಡಿದ್ದಾನೆ. ಹ್ಞೂ ಕಡಿ ಎಳ್ಳು ಹಾಕಿನೇ ತಂದ್ರು ಹಂಗೆ ಉಣ್ತಿದ್ದು. ಅಂದರೆ ಅವತ್ತು ಕುಸ್ತಿ ಪೈಲ್ವಾನ್ರಿದ್ರು ಏನ್ರಿ, ಚೀಲ ಎತ್ತವ್ರು ಇದ್ರು, ಗುಂಡುಗಳು ಎತ್ತಿದ್ರು. ಈಗೆಲ್ಲ ಇಲ್ಲ ನಮ್ಮ ಪ್ಲಾಸ್ಟಿಕ್ ತಂಬಿಗೆ ನಮಗೆ ಎತ್ತಲ್ದು, ನಮ್ಮ ತಂಬಿಗೆನೇ ಮಂದಿ ಹಿಡ್ಕೊಂಡು ಬರ್ಬೇಕು ಪರಿಸ್ಥಿತಿ ಅಲ್ಲಿಗೆ ಬಂದದ ಏನ್ರಿ. ಇದು ಎಲ್ಲ ಪರಿಸ್ಥಿತಿ ನಾವೇ ತಂದುಕೊಂಡವರು. ಹಂಗೆ ಏನ್ರಿ ನೆಲದ ಮೇಲೆ ಕುಂದ್ರಕ್ಕೆ ಒಂದು ಬರಲ್ಲ. ಈಗೆಲ್ಲ ಮನ್ಯಾಗ ಡೈನಿಂಗ್ ಟೇಬಲ್ ಯಾವಾಗಿಂದ ಡೈನಿಂಗ್ ಟೇಬಲ್ ಮ್ಯಾಗ ಕುಂತಿದ್ದ ಗಂಡ ಊಟ ತೊಂಬರ ಅಂದ, ಒಂದೇ ಗಂಗಳ ತೊಗೊಂಡು ನಾ ಏನು ತಿಲ್ಲಿ ಅಂದ್ಲಿಕ್ಕೆ ಇಬ್ಬರು ಒಂದಿರದಾಗ ಉಣ ನಮ್ದು. ಪಾಪ ಯಾರು ಇದ್ದಿಲ್ಲ ಮನ್ಯಾಗೆ ಎಡ್ಡೆ ಆಯ್ತು ತೊಗೊಂಡು ಒಂದೇ ಗಂಗಳ ತಂದು ಎಲ್ಲ ಥರದ ಪಲ್ಯ ಚಟ್ನಿಗಳೆಲ್ಲ ಹಚ್ಚೋದು, ಹಸಿಮೆಣಸಿನ್ಕಾಯಿ ಚಟ್ನಿ, ಕೆಂಪು ಮೆಣಸಿನ್ಕಾಯಿ ಚಟ್ನಿಗೆಲ್ಲ ಹಚ್ಚೋದು. ಹಚ್ಚಿ ಅಂದ ಆಕಿನ ಎದುರಿನ ಕುರ್ಚಿಗೆ ಹಾಕಿ ಕೂತು, ಈ ಕಡೆ ಕುರ್ಚಿಗೆ ಅವ ಕೂತ, ನೀ ಉಣಿಸ್ ಮೊದಲ, ಇಲ್ಲ ನೀ ಉಣಿಸ್ವತಿ. ಹಿಂಗೆ ಕಚ್ಚಾಡ್ಲಕತ್ತೀವಿ ಅಡ್ಡು ಕಚ್ಚಾಡ್ಲಕತ್ಕೊಂಡು ಗಂಡ ಅಂದ, ನೀ ನಾ ಅನ್ನಕ್ಕೇನದ ಏಕ ಕಾಲಕ್ಕೆ ನಿನ್ನ ಬಾಯಿಗೆ ನಾ ಇಡ್ತೀನಿ, ನನ್ನ ಬಾಯಿಗೆ ನೀನು ಆಯ್ತು ತಿಳ್ಕೊಳೋದು. ಈಕಿನೂ ಚಪಾತಿ ತೊಗೊಂಡ್ಲು, ಹಸಿಮೆಣಸಿನ್ಕಾಯಿ ಚಟ್ನಿ, ಎಲ್ಲ ಥರ ಚಟ್ನಿಗಳು ಪಲ್ಯಗಳು ಹಚ್ಕೊಂಡು, ಅವನು ಎಲ್ಲ ಹಚ್ಕೊಂಡು ಹೇಳಿ ಇದು ಬಾಯಿ ತೆಗೆದದು, ಅದನ್ನು ಬಾಯಿ ತೆಗೆದು ಏನ್ರಿ. ಇನ್ನೇನು ಇವನು ಬಾಯಾಗ ಆಕಿನ ಬಾಯಾಗ ಇವ ಹಿಂಗೆ ಇಡ್ಬೇಕು ಅನ್ನೋದಕ್ಕೆ ಪಕ್ಕನ ಕರೆಂಟ್ ಹೋಗ್ಬಿಡ್ತು. ಇದು ಬಾಯಾಗ ಇಡು ತುತ್ತು ಅದ್ರ ಕಣ್ಣಾಗ ಇದು ಇಡ್ತು, ಇದ್ರ ಕಣ್ಣಾಗ ಅದು ಬಿಟ್ಟು ಬೆಳಗನ ಏನ್ರಿ ನಿದ್ದಿಲ್ಲಾರ್ದಂಗೆ ಬಿದ್ದಿದ್ವು. ಇದು ಉಣ್ಸೋದನ್ನು ಒಮ್ಮೊಮ್ಮೆ ಭಾರಿ ಹೈರಾಣ ಹಾಕದ. ಹಂಗೆ ಇವ್ರೇನಂದ್ರು, ದೋಸ್ತ ಇದು ಪೇಡೆ ಹಾಗೆ ತಿನ್ನೋದಿಲ್ಲ ಏನ್ರಿ, ನಿನಗೆ ನಾ ತಿನ್ನಿಸ್ತೀನಿ, ನಾನು ನೀ ತಿನ್ನಿಸು, ಈ ಖುಷಿ ಪಡೋಣ ತಿಳ್ಕೊಂಡು ಅವನು ಇಟ್ಟು ಪೇಡೆ ತೊಗೊಂಡು ಇವನ ಬಾಯಿಗೆ ಅವ ಇಟ್ಟು, ಅವನ ಬಾಯಿಗೆ ಅವ ಇಟ್ಟು, ಇವು ಎಡ್ಡು ಕೂಡಿ ಅರ್ಧ ಕಿಲೋ ಪೇಡೆ ತಿಂದಿದ್ದು. ಇವು ಎಲ್ಲೆಲ್ಲಿ ಕುಂತಿದ್ದು ಅಲ್ಲೆಲ್ಲೇ ಸೆಟದು ಹೋಗ್ಬಿಟ್ಟಿದ್ವು. ಸೋನ ಕುಟಾಗೆಲ್ಲ ಎಲ್ಲಿಗೆ ಹೋಯ್ತ್ರಿ ಅಲ್ರಿ. ತಮ್ಮನ ಕೊಲೆ ಮಾಡ್ದ, ತಾಯಿನ ಕೊಲೆ ಮಾಡ್ದ, ತಾನು ಸತ್ವಾದ, 4 ಮಂದಿ ಕಳ್ಳರನ್ನು ಸತ್ವಾದ್ರು. ಒಯ್ದ್ರಿ ಯಾರು ಬಂಗಾರ, ಯಾರೇ ಒಯ್ದ್ರಿ? ಎಲ್ಲಿ ಉಳಿತದ ಅಲ್ಲೇ ಉಳಿತದ ಹೊರತಾಗಿ ಅಂದ್ರೆ ಹೋಗೋರು ನಾವು ತಲೆಗಿರ್ಲಿ ನಿಮಗೆ. ಅದಕ್ಕಾಗಿ ನಾ ಯಾಕೆ ಕೇಳಕತ್ತೀನಿ, ನಮ್ಮ ಜೊತೆ ಒಳಗೆ ಅಂದ್ರೆ ಅದಕ್ಕಾಗಿನ ಬಸವಣ್ಣವ್ರು ಹೇಳಿದ್ರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ಕೂಡ ನಿನ್ನ ಬಳಲ್ಲ ಏನ್ರಿ. ಇವು 3 ಜಗಕ್ಕಿಕ್ಕಿರ್ತಕ್ಕಂಥ ಇದು ಇದ್ದಂಗತ್ತೆ. ಇದು ಯಾವುದು ಕೂಡ ನಮ್ಮ ಜೊತೆ ಒಳಗಿಂದ ಬರಂಗಿಲ್ಲ. ಒಬ್ಬವ ಏನೋ ಒಂದು ಅಪರಾಧ ಮಾಡ್ಯಾನೆ, ಅವನ ಕೇಸ್ ಅಂತಕ್ಕಂಥ ಕೋರ್ಟಿಗೆ ಅಂತ ಹೋಗ್ಯದ. ಕಲ್ಪನೆ ಇರಲಿ ಮಗ, ಅವನ ಕೇಸ್ ಅಂತ ಕೋರ್ಟಿಗೆ ಹೋಗ್ಯದ. ಅವನ ವಕೀಲ ಏನಂದ, ನೋಡ್ತಮ್ಮ ನಿನ್ನ ಪರವಾಗಿ ಅಂದ ಕೇಸ್ ನಿನ್ನಂತೆ ಆಗಬೇಕಾಗಿತ್ತು ಅಂದ್ರೆ ನೀ ಯಾರೇ ಒಬ್ಬರು ನಿನ್ನ ಪರವಾಗಿ ಸಾಕ್ಷಿ ಹೇಳೋರಿಗೆ ಕರ್ಕೊಂಡು ಬಾ ಅಂದ. ಸಾಕ್ಷಿ ಹೇಳೋರು ಬೇಕಲ್ರಿ. ಕೋರ್ಟ್ನಾಗ ರೊಕ್ಕ ರೂಪಾಯಿ ನಡೆಯಂಗಿಲ್ಲ, ಕೋರ್ಟ್ನಾಗ ಬಂಗಾರ ಹೊಲ ನಡೆಯಂಗಿಲ್ಲ. ಕೋರ್ಟಿಗೆ ಏನು ಬೇಕು, ಇವ ಸತ್ಯನೋ ಸುಳ್ಳು ಹೇಳಕ್ಕೆಂದ ಒಬ್ಬ ಸಾಕ್ಷಿದಾರ ಇದ್ನತ್ತಂದ್ರೆ ಅವನ ಎಷ್ಟು ಸಾಕ್ಷಿದಾರ ಹೆಚ್ಚಿಗಿರ್ತಾರ ಅಟ್ಟು ಅವ್ನು ತಪ್ಪು ಮಾಡಿದ್ರು ಅವನಂತೆ ಕೇಸ್. ಈ ಹಳ್ಳಿಗಳದಾಗ ನ್ಯಾಯ ಮಾಡ್ತಿರ್ತಾರಲ್ಲ ಏನ್ರಿ, ಕರಿತಿರ್ತಿರಲ್ಲ, ಒಂದು ನಮ್ಮ ನ್ಯಾಯ ಮಾಡಬಾರ್ದು, ಯಾವ ಹೆಚ್ಚಿಗೆ ಕುಡಿಸ್ತಾನೆ ಅವನದೇ ನ್ಯಾಯ ಏನ್ರಿ. ಬಾಟ್ಲಿ ಯಾವ ಹೆಚ್ಚಿಗೆ ಕೊಡ್ತಾನಲ್ಲ ಅವನಂತೆ ನ್ಯಾಯ. ಮೊದಲಂಗೆ ಉಳಿದಿಲ್ಲ ಈಗ ಸತ್ಯಗಿತ್ತೆ ಎಲ್ಲದಕ್ಕೂ ಬಾಟ್ಲಿ ಬಂದವ್ರೀಗ. ಹೆಂಗ್ರಿ ನಮ್ಮ ಅಪ್ಪ ಸತ್ತಾನ ಒಂದಿಟ್ಟು ಬರ್ರಿ ಅಂತಂದ್ರೆ ಬಾಟ್ಲಿ ಗಿಟ್ಟಿ ಅವಸ್ಥೆ ಅದಿಲ್ಲ ಅಥವಾ ಕುಡಿಸಿದ್ರೆ ಹೆಣ ಬರ್ತಾವ, ಈಗ ಕುಡಿಲಿಲ್ಲದ್ರೆ ಹೆಣನೇ ಬರಲ್ಲ. ಯಾರ್ದಾರ ಲಗ್ನ ಇರ್ತದೆ ದೋಸ್ತ, ಬರ್ರಿ ಒಂದಿಟ್ಟು ಓಡಾಡಕ್ಕೆ ನಾ ಲಗ್ನ ಎಲ್ಲ ವ್ಯವಸ್ಥೆ ಅದಿಲ್ಲ. ವ್ಯವಸ್ಥೆ ಅಂದ್ರೆ ಏನು ಉಣ್ಣಕ್ಕೆ ತಿನ್ನಕ್ಕೆ ಕೇಳ್ಬೋದಲ್ಲ ಏನ್ರಿ. ಪಾರ್ಟಿ ಎಲ್ಲದಕ್ಕೂ ಅದು ಬಂದುಬಿಟ್ಟು
ಬಿಟ್ಟದ. ಆದ್ರೆ ಹಳ್ಳಿಯಾಗಿನ ನ್ಯಾಯ ಇದ್ದಂಗೆ ಅಲ್ಲಲ್ಲಿ ಏನ್ರಿ ಯಾವ ಹೆಚ್ಚಿಗೆ ಕುಡಿಸ್ತಾನ ಅವನಂತೆ ನ್ಯಾಯ ತಗೊಳೋದಲ್ಲ. ಕೋರ್ಟಿಗೆ ಕುಡಿಯೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಏನ್ರಿ ಯಾರ ಕಡೆ ಸಾಕ್ಷಿ ಹೆಚ್ಚಿಗಿರ್ತಾವ ಅವನಂತೆ ನ್ಯಾಯ ಹಾಕದ ಕೋರ್ಟ್ನಾಗ. ಅವೇನಂದ ವಕೀಲ ಏನಂದ, ಯಾರಿಗಾರ ಒಬ್ಬರಿಗೆ ನಿನ್ನ ಪರವಾಗಿ ಅಂದ ಸಾಕ್ಷಿ ಹೇಳೋರು ಕರ್ಕೊಂಬಾರಪ್ಪ, ನಿನ್ನ ಕೇಸಿಂದ ಬಿಡುಗಡೆ ಮಾಡಿಸ್ತೀನಿ ಅಂದ. ನನಗೆ ಜೀವ ಕೊಡ್ತಕ್ಕಂಥ 3 ಮಂದಿಗೆ ಹೇಳ್ಯಾರದ್ರಿ ಡಾಕ್ಟ್ರ್ ವಕೀಲ್ರೆ, ನಾ 3 ಮಂದಿನ ಕರ್ಕೊಂಬರ್ತೀನಿ ಅಂದ. 3 ಮಂದಿ ಬೇಡ, ಯಾರಿಗಾರ ಒಬ್ರಿಗೆ ಕರ್ಕೊಂಬ, ಇದೇನು ದೊಡ್ಡ ಕೇಸ್ ಅಲ್ಲ, ಯಾರಿಗಾರ ಒಬ್ರಿಗೆ ಕರ್ಕೊಂಬ. ಆಯ್ತು ರೀ, ನಾ ಕರ್ಕೊಂಬರ್ತೀನಿ ಎತ್ತಿಕೊಂಡು ಒಂದೇ ಗೆಳೆಯನ ಹತ್ರ ಬಂದ. ಬರೋದ್ರಾಗ ಅವ ಗೆಳೆಯ ನೋಡ್ದೆ, ಓಹೋ ಬಾರೋ ದೋಸ್ತ ಬಾ, ಏನು ಭಾಳ ದಿವ್ಸಕ್ಕೆ ಅಂತ ಬಂದಿಲ್ಲ. ಏನಿಲ್ಲಪ್ಪ, ಹಿಂಗೆ ಕೆಲಸ ಇತ್ತು ಬಂದಿದ್ದೆ, ನಿನ್ನಿಂದ ಒಂದು ಉಪಕಾರ ಆಗ್ಬೇಕಾಯ್ತಪ್ಪ ನನಗೆ. ಏನು ಹೇಳು ದೋಸ್ತ, ನಾವು ಜೀವ ಕೊಡ್ತಕ್ಕಂಥ ಗೆಳೆಯರಿದೆ, ನಿಂದು ಏನು ಕೆಲಸ ಆಗಬೇಕು ಹೇಳತ್ತಿಕೊಂಡಂದಾಗ, ಏನಿಲ್ಲ ನನ್ನೊಂದು ಕೇಸಿಂದ ಕೋರ್ಟಿಗೆ ಬಿದ್ದದ, ಬಂದು ನನ್ನ ಪರವಾಗಿ ಜಡ್ಜ್ ನಿದ್ರಿ ಸಾಕ್ಷಿ ಹೇಳಿ ನಾನು ಬಿಡುಗಡೆ ಮಾಡಿಸ್ರೆ ಸಾಕು ಅಂದ. ಇಷ್ಟೇನಾ ಅಂದ. ಇದೇನು ದೊಡ್ಡಗದ, ಏನು ಹೇಳಂತಿದ್ದು ಹೇಳು. ನಿನಗೆ ಇಂದ್ರ ಅನ್ನಂದ್ರೆ ಇಂದ್ರ ಅಂತೀನಿ, ಚಂದ್ರ ಅನ್ನಂದ್ರೆ ಚಂದ್ರ ಅಂತೀನಿ, ನೀ ಏನು ಹೇಳಂತಿದ್ದೀನಿ ನಾ ಈಗ ಸಾಕ್ಷಿ ಹೇಳ್ತೇನೆ. ಆದ್ರೆ ನಮ್ಮ ಮನೆ ಬಿಟ್ಟು ಹೊರಗೆ ಬರಲ್ಲ, ನೀವು ಮನೆ ಬಿಟ್ಟು ಹೊರಗೆ ಬರಲ್ಲ, ಸಾಕ್ಷಿ ಹೇಳಿದ್ರೆ ಹೆಂಗೆ ನಡೀತದೆ? ಅವ ಅಂದ, ಕೋರ್ಟ್ನೊಳಗೆ ಬಂದು ಜಡ್ಜ್ ನಿದ್ರಿ ನಿಂತ್ಕೊಂಡು ನೀ ಸಾಕ್ಷಿ ಹೇಳಬೇಕು ಅಂದ್ರೆ ನನ್ನ ಬಿಡುಗಡೆ ಹಾಕದ. ಮನೆ ಬಿಟ್ಟು ಹೊರಗೆ ಬಂದಾಗ ನೀ ಏನು ಹೇಳಂತಿದ್ದಿ, ನಮ್ಮ ಮನೆ ಕೂತ್ಕೊಂಡು ಹೇಳ. ಇವ ಅಂದ, ಮತ್ತೆ ನಿನ್ನ ತೊಗೊಂಡು ಏನು ಮಾಡಲಿ ಅಂದ. ನೀ ಮನೆ ಕೂತ್ಕೊಂಡು ಹೇಳದಿದ್ರೆ ನಿನ್ನ ತೊಗೊಂಡು ನಾನು ಮಾಡಲಿ, ಬ್ಯಾಡ್ ಬಿಡಪ್ಪ ಹತ್ತಿಕೊಂಡಂದ. ಆಯ್ತು ಬಿಡು ಹತ್ತಿಕೊಂಡಂದು. ಇವ ಬಂದ, 2ನೇ ಗೆಳೆಯನ ಹತ್ರ ಬಂದು ಅಳ್ಳಕತ್ತ. ನೋಡು, 1ನೇ ಗೆಳೆಯನ್ನ ನಾ ಎಷ್ಟು ಹಚ್ಕೊಂಡಿದ್ದೆ, ನಾ ಎಷ್ಟು ಪ್ರೀತಿ ಮಾಡಿದ್ದೆ, ಬರೀ ಕೋರ್ಟ್ನೊಳಗಿಂದ ಬಂದು ಸಾಕ್ಷಿ ಹೇಳತ್ತುಕೊಂಡಂದ್ರ ನಾ ಮನೆ ಬಿಟ್ಟದ ಬರೋಕ್ಕಾಗಂಗಿಲ್ಲ, ಮನೆ ಕೂತ್ಕೊಂಡು ಸಾಕ್ಷಿ ಹೇಳ್ತೀನಿ ಎತ್ತಿಕೊಂಡಂದ. ಮತ್ತು ಅವ್ನು ತೊಗೊಂಡು ಏನು ಮಾಡ್ಲಿಪ್ಪ ನಾ, ಅದಕ್ಕೆ ನೀನು ನನಗೆ ಜೀವ ಕೊಡ್ತೀನಿ ಅಂತಂದಿದ್ದಿ, ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಎತ್ತಿಕೊಂಡು ಮಾತು ಕೊಟ್ಟಿದ್ದಿ. ಅದಕ್ಕೆ ಅಂತ ಜೀವ ಕೊಡ್ತಾಗ ನೀನರೇ ಬಂದು ಕೋರ್ಟ್ನೊಳಗೆ ಬಂದು ನನ್ನ ಪರವಾಗಿ ಸಾಕ್ಷಿ ಹೇಳಿ ನಾನು ಬಿಡುಗಡೆ ಮಾಡಿ ನಡೆ ಎತ್ತುಕೊಂಡಂದ. ಅವಾಗ ಇವ ನಗಲಕತ್ತ 2ನೇ ಗೆಳೆ. ಅವ ಮನೆ ಬಿಟ್ಟು ಹೊರಗೆ ಬರಲ್ಲ ಅಂತೇಳೇನ, ಅವನ ಬಲ್ಲೆ ಕೋಲಕ್ಕೆ ಹೋಗಿದ್ದು, ಅದು ಹುಚ್ಚದದು. ಇವ 2ನೇದವ್ ಬೈಲಕತ್ತಾರ, 1ನೇದವ್ನಿಗೆ ಅದು ಹುಚ್ಚದದು. ಮನೆ ಬಿಟ್ಟು ಹೊರಗೆ ಬರಂಗ ಅಂತೇಳೇನಲ್ಲ, ನಾ ಹಂಗೆ ಮಾಡಂಗಿಲ್ಲ. ನೀ ಜೀವ ಕೊಡ್ತೀನಿ ತಗೊಂಡು ಮಾತು ಕೊಟ್ಟೇನೆ ಅಂತಂದ್ರೆ ಗೆಳತನ ಏನಿರ್ಬೇಕಿದು. ಅವ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತೇಳೇನಲ್ಲ, ನಾ ಮನೆ ಬಿಟ್ಟು ಹೊರಗೆ ಬರ್ತೀನಿ, ಕೋರ್ಟಿನ ಬಾಗಿಲು ತನ ಬರ್ತೀನಿ, ಒಳಗೆ ಬಂದು ಸಾಕ್ಷಿ ಹೇಳಲ್ಲ. ಅಲ್ಲ, ಇನ್ನು 1ನೇದವನೇ ಬೇಸಲ್ಲ, ಮನ್ಯಾಗ ಕೂತ್ಕೊಂಡು ಹೇಳ್ಯಾನ. ಮನ್ಯಾಗ ಕೂತ್ಕೊಂಡ್ರೆ ಹೇಳ್ತೀನಿ ಅಂತಂದ್ರೆ ನೀವು ಕೋರ್ಟಿನ ಬಾಗಿಲು ತನ ಬರ್ತಾನೆ, ಒಳಗೆ ಬಂದು ಸಾಕ್ಷಿ ಹೇಳಲ್ಲ. ಇದು ಹಂಗಾದ್ರೆ ತಪ್ಪಕ್ಕದ. ಕೋರ್ಟಿನ ಒಳಗೆ ಬಂದು ಜಡ್ಜ್ ನಿದ್ರಿ ನಿಂತ್ಕೊಂಡು ಸಾಕ್ಷಿ ಹೇಳಿಂದ ನಾನು ಬಿಡುಗಡೆ ಮಾಡಿಸು ಅಂತಂದ. ಅದು ನನ್ನ ಕೈಲಿ ಆಗಲ್ಲ, ನಾ ಕೋರ್ಟಿನ ಬಾಗಿಲು ತನ ಬರೋಣ. ಇನ್ನು ಕೋರ್ಟ್ನೇ ಬಾಗಿಲು ಬಲ್ಲಿ ನಿಂತು ಚೀರ್ ಹೇಳಂದ್ರೆ ಹೇಳ್ತೀನಿ ಅಂತ. ಚೀರ್ ಹೇಳು ಹೊರಗೆ ನಿಂತ್ಕೊಂಡು ಸಾಕ್ಷಿ ಹೇಳಿದ್ರೆ ಜಡ್ಜ್ ಕೇಳ್ತಾನೆ ರೀ. ಇಲ್ಲೋ, ಒಳಗೆ ಬಂದು ಸಾಕ್ಷಿ ಹೇಳ್ಬೇಕು, ನನ್ನ ಕಡೆಯಿಂದ ಆಗಂಗಿಲ್ಲ. ನಾ ಏನು ಹೇಳ್ದಿದ್ರು ಬಾಗಿಲು ತನೇ ಬರೋ. ಮತ್ತು ನೀನು ತೊಗೊಂಡು ಏನು ಮಾಡಲಿ ತಗೊಂಡು ಬಿಟ್ಟ. ಕೊನೆಗೆ 3ನೇ ಗೆಳೆಯನ ಹತ್ರ ಬಾದ. ದೋಸ್ತ ಒಬ್ಬರು ಹಿಂಗಂದ, ಅವ ಮನೆ ಬಿಟ್ಟಂದ ಹೊರಗೆ ಬರಂಗಿಲ್ಲ ಅಂತೇಳನ. 2ನೇ ಗೆಳೆಯ ಮನೆ ಬಿಟ್ಟಂದ ಹೊರಗೆ ಬರ್ತಾನ, ಕೋರ್ಟಿನ ಬಾಗಿಲು ತನ ಬರ್ತಾನ, ಕೋರ್ಟಿನೊಳಗೆ ಬಂದಿಂದ ಸಾಕ್ಷಿ ಹೇಳಂಗಿಲ್ಲ. ಮತ್ತು ನೀವೊಬ್ಬರೇ ಉಳಿದಿದಿ ಏನ್ರಿ, ನಿನ್ನ ಬಿಟ್ಟಂದ ನನಗೆ ಯಾರೂ ದಿಕ್ಕಿಲ್ಲಪ್ಪ, ಉಳ್ದವನೇ ನೀನೊಬ್ಬ, ನೀನರೇ ಬಂದು ಕೋರ್ಟ್ನೊಳಗೆ ಬಂದು ಸಾಕ್ಷಿ ಹೇಳಬಾ ತಿಳ್ಕೊಂಡಂದಾಗ ಅವಾಗಿಂದ 3ನೇ ಗೆಳೆಯ ಅಂತಾನ, ಹುಚ್ಚಪ್ಪ ಯಾಕೆ ಚಿಂತೆ ಮಾಡಬೇಡ. ಅವ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ತಿಳೇನಲ್ಲ, ನಾ ಮನೆ ಬಿಟ್ಟು ಹೊರಗೆ ಬರ್ತೀನಿ. ಇವ ಕೋರ್ಟಿನ ಬಾಗಿಲು ತನ್ನೇ ಬರ್ತೀನಿ ತಿಳೇನಲ್ಲ, ನಾ ಕೋರ್ಟಿನ ಬಾಗಿಲಿಗೆ ಬರ್ತೀನಿ, ಕೋರ್ಟಿನ ಒಳಗೆ ಬರ್ತೀನಿ. ಒಳಗೆ ಬಂದು ಜಡ್ಜ್ ಎದುರಿಗೆ ನಿಂತುಕೊಂಡು ನಿನ್ನ ಪರವಾಗಿಂದ ಸಾಕ್ಷಿ ಹೇಳಿ ನಿನ್ನ ಬಿಡುಗಡೆ ಮಾಡಿಸ್ತೀನಿ ನಡಿ ಎತ್ತಿಕೊಂಡಂದ. ಯಾರು ಒಳ್ಳೆಯವ್ರಿ ಈ 3ರಾಗ? ಯಾರು ಒಳ್ಳೆಯವ್ರಿ? ಮನೆ ಬಾಗಿಲು ಬಿಟ್ಟು ಹೊರಗೆ ಬರೋ ಒಳ್ಳೆಯವನು ಏನ್ರಿ? ಕೋರ್ಟಿನ ಬಾಗಿಲು ತನ ಬರೋರು ಒಳ್ಳೆಯವರು ಏನು? ಕೋರ್ಟಿನೊಳಗೆ ಬಂದು ಜಡ್ಜ್ ನಿಂತ್ಕೊಂಡು ಸಾಕ್ಷಿ ಹೇಳೋರು ಅಂದ ಒಳ್ಳೆಯವ್ರಿ? ಯಾರು ಒಳ್ಳೆಯವರು ತಿಳಿ ತನ್ನಮ್ಮ ಕತಿ? ಹಾಂ, ಯಾರು ಒಳ್ಳೆಯವ್ರು ಈ 3ರದ್ರಾಗ? ನಾವು ತಿಳ್ಕೊಂಡು ಭಾಳ ಮಂದಿ ಅಂತೀವಿ, ನಾವು 3ನೇ ಗೆಳೆ ಒಳ್ಳೆಯವ್ರು ಎತ್ಕೊಂಡು ಅಂತೀವಿ ನಾವು. ಹೌದಿಲ್ಲ? ಈ ಕತಿದ ತಿಳ್ಕೊಂಡ್ರೆ 3ನೇ ಗೆಳೆ ಒಳ್ಳೆಯವ ತಿಳ್ಕೊಂಡು ಅಂತೀವಿ. ಇಲ್ಲಿ 1ನೇ ಗೆಳೆ ಯಾರು ಒತ್ತುಕೊಂಡಂದು ಕೇಳಿದ್ರೆ ಇಟ್ಟೆಲ್ಲ ಮಾಡಿ ಏನ್ರಿ ಬದುಕಿರುತ್ತನೂ ಕೂಡ ದುಡ್ದು 4 ದುಡ್ಡಿಂದ ಗೋಳೆ ಮಾಡಿರ್ತಕ್ಕಂಥ ರೊಕ್ಕ ಬಂಗಾರ ಅಂತಕ್ಕಂಥ 1ನೇ ಗೆಳೆ ಯಾರು ಒತ್ತಂದ್ರೆ ಮನೆ ಕೂತ್ಕೊಂಡಿಂದ ಆಟ ಆಡ್ತಾನಲ್ಲ, ಮನೆ ಕೂತ್ಕೊಂಡಿಂದ ಸಾಕ್ಷಿ ಹೇಳ್ತೀನಿ ಅಂತಾನಲ್ಲ, 1ನೇ ಗೆಳೆ ಯಾರು ಒತ್ತಿಕೊಂಡಂದ್ರೆ ಜೀವನ ಪರ್ಯಂತರವಾಗಿ ದುಡ್ದು ರೊಕ್ಕ ಅಲ್ಮರೆಗೆ ಇಟ್ಟಿರ್ತೀವಲ್ರಿ. ಬ್ಯಾಂಕ್ನಾಗ ಇಟ್ಟೀವಿ, ಅಲ್ಮರೆಯಾಗಿ ಇಟ್ಟೀವಿ, ಬಂಗಾರ ಇಟ್ಟೀವಿ, ಎಲ್ಲನೇ ಇಟ್ಟೀವಿ. ಹೆಂಡ್ರಿಗೆಂದ ಚಲೋ ಸೀರೆ ತರಲಾರ್ದಂಗೆ, ಹೆಂಡ್ರು ಮಕ್ಕಳಿಗೆಂದ ಒಳ್ಳೇದಂದ ಹೊಟ್ಟೆಗೆ ಹಾಕ್ಲಾರ್ದಂಗೆ, ಕಂಜೂಸ್ತನ ಮಾಡಿ ಜಿಪಣತನ ಮಾಡಿ ಎಲ್ಲರ ಗುಡಿ ಜಾತ್ರೆ ಮಠಗಳ ಜಾತ್ರೆದ ಪಟ್ಟಿ ಕೊಡ್ಲಾರ್ದಂಗೆ, ಏನೂ ಕೊಡ್ಲಾರ್ದಂಗೆ ಏನ್ರಿ ಉಗುಳು ಹಚ್ಚಿ ಸೆಣಸಿ ಅಲಮರೆಗೆ ಇಟ್ಟಿರ್ತಿರಲ್ಲ. ನಾಳೆ ನಾವು ಸತ್ತಾಗ ಯಾರು ರೊಕ್ಕ ಒಯ್ದಿದ್ದು ನೋಡ್ರಿ ನೀವು? ಯಾರೇ ಒಯ್ದಾರೇನ್ರಿ? ಬಂಗಾರ ಯಾರೇ ಒಯ್ದಾರ? ಅಪ್ಪಿ ತಪ್ಪಿ ಮೂಗಿನಾಗ ನತ್ತನಿ ಇಟ್ಕೊಂಡು ಸಾತ್ರ ಮೂಗಿ ಹರ್ಕೋತಾವೆ ಅವು. ಈಗೇನು ಹಂಗೇನಿಲ್ಲ. ಹಾಂ,
ಮೂವರ್ಗಳು ಮಕ್ಕಳು ಹುಟ್ಟ್ಯಾವ. ಯಾರ ಜೊತೆ ಒಳಗೆಂದ ಬರ್ತದ್ರಿ? ನೀವು ಅಂತೀರಿ ಕರೆ, ಇಟ್ಟೆಲ್ಲ ನಾ ಗಳಿಸಿ ನಿನ್ನ ಅಟ್ಟು ಪ್ರೀತಿ ಮಾಡೀನಿ, ಇದೆಲ್ಲ ಮಾಡೀನಿ, ಮತ್ತು ನೀನು ನನ್ನ ಜೊತೆಯೊಳಗೆ ಅಂದ ಬಾ ತಿಳ್ಕೊಂಡ್ರೆ ಅದು ಸಂಪತ್ತು ಅಂತದ ಹುಚ್ಚಪ್ಪ. ಮುಂದೆ ಮಕ್ಕಳನ್ನ ಬಿಟ್ಟಿದ್ದಿ, ಮೊಮ್ಮಕ್ಕಳನ್ನ ಬಿಟ್ಟಿದ್ದಿ, ಹೆಣ್ತಿನ ಬಿಟ್ಟಿದ್ದಿ. ನೀ ಏನು ಹೊಂಟಿದ್ದೀನಿ, ನೀ ಹೋಗಿ ಬಾ. ಯಾಕಂದ್ರೆ ಉಳಿದವ್ರನ್ನಿಂದ ಜಾಕ್ ಮಾಡಬೇಕಲ್ಲ. ನನ್ನಿಂದ ನಿನ್ನ ಜೊತೆಯೊಳಗೆ ಬರೋಕ್ಕಾಗಂಗಿಲ್ಲ. ಮನ್ಯಾಗ ಕೂತ್ಕೊಂಡು ಟಾಟಾ ಮಾಡಿ ಅಂತ ಹೇಳ್ತದ. ಯಾವುದು? ನೀ ಗಳಿಸಿರ್ತಕ್ಕಂಥ ಸಂಪತ್ತು, ನೀ ಗಳಿಸಿರ್ತಕ್ಕಂಥ ರೊಕ್ಕ, ಇದನ್ನು ಯಾರು ಬೈದ್ರೇನ್ರಿ? ಇಲ್ಲಿ ತಾಯಿನ ಕೊಲೆ ಮಾಡ್ದು, ತಮ್ಮನ ಕೊಲೆ ಮಾಡಿ ತಾ ಸತ್ತ, 4 ಮಂದಿ ಕಾಳ್ರು ಸತ್ತರು, ಇಷ್ಟೆಲ್ಲ ಮಂದಿ ಸತ್ತರನ್ನು ಕೂಡ ಯಾರು ಬೈದರು? ಯಾರ ಜೊತೆಯೊಳಗೆ ಬತ್ತು ಅನ್ನೋದು ಹಂಡೆ? ಯಾರ ಜೊತೆಯೊಳಗೂ ಕೂಡ ಬರಲಿಲ್ಲ. ಅದು ಎಲ್ಲಿರ್ಬೇಕಂದ್ರೆ ಅಲ್ಲೇ ಉಳಿತು. ಆದ್ರೆ ಹೋಗಿರ್ತಕ್ಕಂಥವ್ರು ನಾವೆಂದ ಹೋದಿವಲ್ಲ, ಅದಕ್ಕಾಗಿ ನೀ ಹೇಳ್ತದ. ನಮ್ಮ ಮನೆಯಾಗ ಕೂತ್ಕೊಂಡಂದ ನೀ ಏನು ಹೇಳಂತಿ? ಮನೆಯಾಗೆ ಹೇಳ್ತೀನಿಪ್ಪ, ಮನೆ ಬಿಟ್ಟು ಹೊರಗೆ ಬರಲ್ಲ. ನೀ ಏನು ಮಾಡ್ಬೇಕು? ಸೂಸ್ಲ ಮಾಡ್ಕೊಳ್ತೀನಿ, ಉಪ್ಪಿಟ್ಟು ಮಾಡ್ಕೊಳ್ತೀನಿ, ಏನಿದ್ರು ಮನೆಗೆ ಹೊರಗೆ ಬರಂಗಿಲ್ಲ. ಇದು 1ನೇ ಗೆಳೆಯ. ಇನ್ನು 2ನೇ ಗೆಳೆಯ ಯಾರು? ಸುಮ್ಮನೆ ನಿಮಗೆ ಕಲ್ಪನಾ ಕೊಡ್ತೀನಿ. 2ನೇ ಗೆಳೆಯ ಯಾರು? ಮನೆ ಬಿಟ್ಟು ಹೊರಗೆ ಬರ್ತಾನೆ, ಕೋರ್ಟಿನ ಬಾಗಿಲು ತನ ಬರ್ತಾನೆ, ಆದ್ರೆ ಕೋರ್ಟ್ನೊಳಗೆ ಬರಲ್ಲ. ಇವ್ರು ಯಾರ್ರೀ? ಯಾರ್ರೀ? ಕಂಡಾಬಿಟ್ಟು ಪ್ರೀತಿ ಮಾಡಿರಲ್ಲ, ಲಗ್ನ ಆ ದಿವಸ ಮಾತಾಡ್ತಾವ. ರೀ ನಿಮ್ಗೇನು ಆಯ್ತಂದ್ರೆ ನಾನು ಸತ್ಯ ಬಿಡ್ತೇನೆ ಹೇಳ್ತಾವ. ಯಾಕ್ರಿ? ಬಂದು ದಿವ್ಸ ರಾತ್ರಿನೇ ಹೇಳ್ತಾವ, ಅಯ್ಯೋ ನಿಮ್ಗೇನು ಆಯ್ತು ನಾನು ಸತ್ಯ ಬಿಡ್ತೇನೆ. ಅವ ನಿನಗೇನಾದ ನಾವು ಉಳಿತಂದು ಮಾಡಿ ನಿನಗೆ ಹೋಗಿ ನಾನು ಸತ್ಯ ಬಿಡ್ತೀನಿ ಅವ. ಯಾವ ಸತ್ರಿ ಯಾವ ಸತ್ತಾವ ರೀ? ಹೇಳಿರ್ತಾವ ಸುಮ್ಮ ಸುರುವಿಗೆ. ಅದಕ್ಕೆ ಗಂಡಿಗೆ ಅಂದ ಬುಟ್ಟಾಗ ಹಾಕ್ಕೊಳಕ್ಕೆ. ಯಾಕ್ರಿ? ಅವನು ಪ್ರೀತಿ ಸಂಪಾದನೆ ಮಾಡ್ಬೇಕಲ್ಲ, ಎಷ್ಟು ಕಾಚಿ ಆಟ ನೆಣಿತಾನ. ಅದು ಹೊರಗೆ ಮೀಸಿ ಸುಳ್ಳಿ ಹೊಡ್ಕೋತ ಅದು ತಿರುಗಾಡ್ದು. ಹಾಂ ನಿನಗೇನು ಆಯ್ತು ನಾ ಸತ್ಯ ಬಿಡ್ತೀನಿ ಅಂತ. ಆಕೆ ಅವ ಅಂತಾನೆ, ನಿನಗೇನು ನಾವು ಉಳಿತಂದು ಮಾಡಿದ್ದೀನಿ ನಾನು ಸತ್ಯ ಬಿಡ್ತೀನಿ ಅಂತ. ನೋಡ್ರಿ ನೀವು ಯಾವ ಸತ್ತಾಗ ಯಾವ ಬಂದಾವ? ಹೇಳಿ ನಿನಗೆ ಏನಾಯ್ತು ನಾನು ಸತ್ಯ ಬಿಡ್ತೀನಿ ತಂದಾಕಿನೇ ಇದ್ರ ಕೂತು ಅಳ್ತಿರ್ತಾಳೆ. ಅದು ಗಂಡ ಕುಂದಿರ್ಸಿರ್ತಾರೆ, ಅದಕ್ಕೆ ಎಂದೂ ಇಲ್ಲಾರ್ದು ಅದಕ್ಕೆ ಶೃಂಗಾರ ಮಾಡಿರ್ತಾರೆ, ಹೊಸ ಬಟ್ಟೆ ಉಡಿಸಿರ್ತಾರೆ, ಜೀವನದಾಗಿ ಹಚ್ಕೊಳ್ಳಾರ್ದು ಅವತ್ತು ವಿಭೂತಿ ಹಚ್ಚಿರ್ತಾರೆ. ಹಚ್ಚಿ ಅಗದಿಯಿಂದ ನೋಡಬೇಕು, ಅಗದಿ ಟಿಪ್ ಟಾಪ್ ಹಾರಾಗಿರಾಕಿ ಕುಂದಿರ್ಸಿರ್ತಾ. ಅದ್ರ ಇದ್ರಿಗೆ ಈಕಿ ಕೂತಿರ್ತಾಳೆ. ಮತ್ತು ಏನಂದಾಳೆ? ಚಲೋ ಇದ್ದಾಗ ಗಳಿಸ್ಕೊಂಡ್ರು ತಂದು ರೊಕ್ಕ ಕೊಡಾಗ, ಬಂಗಾರ ತಂದು ಕೊಡಾಗ, ಸೀರೆ ತಂದು ಕೊಡಾಗ, ಏನ್ರಿ ಸುರುವಿಗೆ ಅಂದ ಫಸ್ಟಿಗೆ ಅಂದ ಬಂದ ಕಡೆ ನಿಮಗೆ ಸತ್ತ ಬಿಡ. ಅದು ಇದ್ರಿಗೆ ಕೂತದ. ನನಗೆ ನಿನ್ನ ಬಿಟ್ಟು ನಾ ಹ್ಯಾಂಗಿರಲಿ? ಅದಕ್ಕೆ ಕೇಳ್ತಾಳಲ್ರಿ. ಈ ಕಡೆ ಕೇಳ್ತಾರಿಲ್ಲ, ನಮ್ಮ ಕಡೆ ಕೇಳ್ತಾರೆ. ಈ ಮಹಾರಾಷ್ಟ್ರ ಕಡೆ ಹೇಳೋದು ಬೇರೆ ಹೇಳ್ತಾರೆ. ಈ ಕಡೆ ಏನು ಮರಾಠಿ ಹೇಳ್ತಿರ್ಬೇಕು. ಮತ್ತು ಏನು ನಮಗೂ ತಿಳಿಯಾಗಿಲ್ಲ ಮರಾಠಿ ಏನ್ರಿ? ಯಾಕಂದ್ರೆ ನಾನು ಮರಾಠಿ ಅಂದ್ರೆ ಗೊತ್ತಿದ್ದಿಲ್ಲ. ನಾ ಗಡಿ ಹುಡುಗೋ ಮಟ್ಟಕ್ಕದ ನಮ್ಮೂರಾಗೂ ಬಾರಾಟಕ್ಕೆ ಮರಾಠಿ ಮಾತಾಡ್ತಾರೆ. ನಮ್ಮ ಮರಾಠಿನೇ ಗೊತ್ತೇ, ನಾವು ಆ ಕಡೆ ಬೆಳೆದವ್ರು. ನಾವು ಊರಿಗೆ ಬಂದ ಕೂಡ ನಾ ಇಲ್ಲಿ ಯಾಕರೆ ಬಂದಿನಿ ತೊಗೊಂಡು ಚಿಂತೆಗೆ ನಾ ಕೂತೀನಿ ಮಡ್ದಾಗ. ಏನ್ರಿ ನನಗೆ ಯಾಕರೆ ತಂದರು ಅಪ್ಪ ಈ ಮಠಕ್ಕೆ ಎಲ್ಲ ಹಾಳು ಬಿದ್ದು ಮಠಕ್ಕೆ ಇದ್ದೇನೆ. ಮರುದಿವ್ಸ ಮುಂಜಾನೆ ಅಪ್ಪ ಕಾಯಿ ಚಲ್ಲೆ ಅನ್ನ. ಇಲ್ರಿ ಅಣ್ಣ ನನ್ನ ನಾಯಿ ಕಚ್ಚಿಲ್ಲ ಆತ. ನಮ್ಮ ಮರಾಠಿನೇ ಗೊತ್ತಿಲ್ಲ. ಅಪ್ಪ ಕಾಯಿ ಚಲ್ಲೆ ತಮ್ಮ ಅಂತಾನ. ಇಲ್ವೋ ನನಗೆ ನಾಯಿ ಕಚ್ಚಿಲ್ಲ ಆತ್ನ. ನಾಯಿ ಅಪ್ಪ ಕಾಯಿ ಚಲ್ಲೆ ಅಂದ. ಇಲ್ರಿ ನಮ್ಮ ನಾಯಿ ಕಚ್ಚಿಲ್ಲ ಆತ ನಾ ಅನ್ನಕತ್ತ. ನಾಯಿ ಕಾಯಿ ಚಲ್ಲೆ ಅಂದ. ಏ ಮರ ನಾಯಿ ಕಚ್ಚಲ ಏನೋ ಕಚ್ಚಲ ಸುಮ್ಮನೆ ನನಗೆ ಕಿರಿಕಿರಿ ಕೊಡ್ಲಾಗತ್ತೆ. ಅಷ್ಟೊಂದ್ರೆ ಒಬ್ಬ ಲಿಂಗಾಯತ್ರ ಬಂದ. ಅಪ್ಪ ಯಾ ಅನ್ನಲಕತ್ತ ನಿಮ್ಮ ನಮ್ಮ ಕಡೆ ಭಾಷೆ ತಿಳಿಯಲ್ಲ ನಿಮ್ಗೆ. ನೀವು ಮಹಾರಾಷ್ಟ್ರದಾಗಿದ್ದೂ ಇಟ್ಟು ಚಂದ ಮಾತಾಡ್ತೀರಿ. ನಮ್ಮ ಬೀದರ್ ಜಿಲ್ಲಾದ ಭಾಷೆನೇ ತಿಳಿಯಲ್ಲ. ನಮ್ಮ ಕಡೆ ರೀಪ ಏನೂ ಹಾಕಲ್ಲ. ಯಾವ್ದು ಬಂದದ ಸ್ವಾಮಿ ಅಥವಾ ನೋಡ್ಬೇಕು ನೀವು. ಅಪ್ಪವ್ರಿಗೆ ಕೇಳ್ರಿ ಗೊತ್ತದ. ಅದು ಸ್ವಾಮಿ ಉಂಬಲತ್ತ ತಿಂಬಲತ್ತ ಹಿಂಗೆ ಹೋಗ್ತೀವಿ ಬರ್ತೀವಿ ಅನ್ನಂಗಿಲ್ಲ. ಹೋಯ್ತಾ ಅಥವಾ ನಾವು ಭಾರಿ ಭಾಷೆ ನಮ್ಮ ಕಡೆ. ಏನ್ರಿ ಅವ ಬಂದೆ ಅಂದ್ರೆ ನಾ ಅಪ್ಪ ಕಾಯಿ ಚಲ್ಲಿ ತಮ್ಮ ಅನ್ನಕತ್ತಾನ. ಇಲ್ರಿ ನನಗೆ ನಾಯಿ ಕಚ್ಚಿಲ್ಲತ್ ನಾ ಅನ್ನಕತ್ತೀನಿ. ಆಮೇಲೆ ಲಿಂಗಾಯತ್ರ ಬಂದು ಹೇಳ್ದೆ ಯಪ್ಪರ ಅವ ಏನು ಅನ್ನಕತ್ತಿಲ್ಲ, ಏನು ನಡ್ದತ್ ಕೇಳಕತ್ತಾನ ತಗೊಂಡು ಅಂದವ. ಹಂಗೆ ಮರಾಠಿ ನಮಗೆ ಈ ಕಡೆ ಮರಾಠಿಗೆ ಬೇರೆ ಹೇಳ್ತಿರ್ಬೇಕತ್ತೀನಿ. ಏನ್ರಿ ನಮ್ಮ ಕಡೆ ಕರ್ನಾಟಕದಾಗ ಭಾಳ ಚಂದ ಹೇಳ್ತಿರ್ತಾರೆ. ನಿನ್ನ ಎಲ್ಲಿ ಹುಡುಕಲಿ, ನೀ ಏನು ಕೊಟ್ರೆ ಸಿಕ್ಕಿಯೋ ನನ್ನ ರಾಜ, ನನ್ನ ಬಿಟ್ಟು ನೀನು ಹೋಲಕ್ಕೆ ಮನಸ್ಸರಿ ಹ್ಯಾಂಗೆ ಬತ್ತು ಅದು ಅಂತದ. ನಿನ್ನ ಕಿರಿಕಿರಿ ತಾಳಾರ್ದಕ್ಕೆ ಹೊಂಟೀನಿ. ಏನ್ರಿ ನೀನು ಕಿರಿಕಿರಿ ತಾಳಾರ್ದಕ್ಕೆ ಹೊಂಟೀನಿ. ಮತ್ತೆ ಎಲ್ಲಿ ಹುಡುಕಲಿ ಅದ್ನಾಗ ಹುಡುಕ್ಲಕತ್ತಳಲ್ಲ ಓಯಪ್ಪ ಅಂತದು. ಅದು ಎದಿ ಹೊಡೆದೇ ಸತ್ತದದು. ಮತ್ತು ಅದಕ್ಕೆ ಕೇಳತ್ತಿರ್ತಾಳೆ, ನಿನ್ನ ಎಲ್ಲಿ ಹುಡುಕ್ಲಿ ನಾ ರಾಜ, ನೀನು ಬಿಟ್ಟು ನಾ ಹ್ಯಾಂಗಿರಲಿ ಅವ ಅನ್ಬೇಕು. ಮತ್ತು ಬಿಟ್ಟಿರಕ್ಕಲ್ಲ ನನಗೇನಾರ ಸತ್ಯ ಬಿಡ್ತೀನಿ ಅಂದ್ರೆ ನೀನು ಬಾ ಅನ್ಬೇಕು. ಮುಂದೆ ಕೂತು ಒಬ್ಬಕ್ಕೆ ಹತ್ರ ಆಣಿತವ್ರಿ ನೀವು ಯಾರು ಮಾಡಲ್ಲ, ಸುಮ್ಮನೆ ಹೇಳಿರ್ತಾವ. ಏನ್ರಿ ಏನು ನೋಡ್ಬೇಕು ಪಾಪ. ಮತ್ತು ಅವ್ರು ಹೆಣ್ಮಕ್ಳು ಅಳೋರು ಇದ್ದರೆ ಹೆಣ ಚಂದ. ನಿನ್ನೆ ಹೇಳಿನಲ್ಲ ನಾನು, ಅಳವ್ರಿದ್ರೆ ಹೆಣ ಚಂದ. ಅವ್ರು ಎಷ್ಟು ವರ್ಣನ ಮಾಡಿ ಹೇಳ್ತಾರೆ. ಏನ್ರಿ ಈ ಊರಾಗ ನಿಂದಿಂದೆ ಬೆಳಕಿತ್ತಲ್ಲ ನನ್ನ ರಾಜ, ಅದು ನೋಡ್ತೆ ಕೆಟ್ಟ ಕರಿ ಮರಿದಿರ್ತದೆ. ಹೇಳ್ರಿ ಆದರೂ ಗಂಡಗೆ ವರ್ಣನ ಮಾಡ್ತಿರ್ತಾಳೆ. ಊರಾಗ ನಿಂದಿಂದೆ ಬೆಳಕಿತ್ತಲ್ಲ ರಾಜ. ಒಮ್ಮೆ ಭಾರಿ ಡೇಂಜರ್ ಇವ್ರು ಅಳವರು.
ನಮ್ಮಲ್ಲಿ ಏನು ಮಾಡ್ತೀನಿ ಯಾವ್ಯಾರ ಸತ್ತು ತಿಳ್ಕೊಂಡ್ರೆ ಇಲ್ಲೇ ಮನೆಗೆ ಕುಂದ್ರಸಲ್ಲೇ ಹಾರ ಹಾಕಿ ಬರ್ತೀನಿ. ನಾಳೆ ಕುಣಿತನ ಹೋಗಲ್ಲ ಮಣ್ಣು ಕೊಡಕ್ಕೆ. ಹಾರ ಹಾಕ್ಲಕ್ಕೆ ಹೋಗ್ತೀನಿ. ಹೋದ ಕೂಡ ನಮ್ಮ ಹಿಂದೆಲ್ಲ ಊರು ಹಿರಿಯರು ಇರ್ತಾರೆ. ನಾವು ಬಂದು ಕೂಡ ಅಲ್ಲೊಂದು ಪದ್ಧತಿ ನಮ್ಮ ಊರಾಗ, ಅಪ್ಪರು ಬಂದ್ರೆ ಗಪ್ಪರ್ ಯಾರು ಒಳಂಗಿಲ್ಲ. ಹೆಣ್ತಿ ಸತ್ರ ಗಂಡು ಒಳಂಗಿಲ್ಲ, ಗಂಡ ಸತ್ರ ಹೆಣ್ತಿನ ಒಳಂಗಿಲ್ಲ. ಒಟ್ಟು ಎಲ್ಲರೂ ಗಪ್ಪರ್ ಅಂದ್ಕೊಳ್ಳಿ. ಎಲ್ಲರೂ ಅವನಿಗೆ ಅಗದಿ ರಾಜ್ಕುಮಾರ ಕುಂದ್ರಸ್ದಂಗೆ ಎತ್ತರಕ್ಕೆ ಮಂಚದ ಮ್ಯಾಗಿಂದ ಏನೇನು ಹಾಕಿ ಅವನಿಗೆ ಎತ್ತರಕ್ಕಿಂದ ಶೃಂಗಾರ ಮಾಡಿ ಕುಂದಿರ್ಸಿರ್ತಾರೆ. ಇವ್ರು ಮಂಚದ ಮ್ಯಾಗೆ ಕೂತ್ಕೊಂಡು ಅಳ್ತಿರ್ತಾರೆ. ನಾವು ಬಂದ ಕೂಡ ಎಲ್ಲರೂ ಕೆಳಗೆ ಇಳಿದು ಗಪ್ಪಾಗಿರ್ತಾರೆ. ನಾವು ಹೋಗಿ ಅಂದ್ರೆ ಒಂದು ಹಾರ ಹಾಕ್ತೀನಿ. ಹಾರ ಹಾಕಿಂದ ಕೆಳಗೆ ಬಂದು 1 ಮಿನಿಟ್ ನಿಂದಿರ್ತೀನಿ. ಅವ ಮಠಪತಿ ಅವ ಕಾಯಿಗೆ ಹೊಡಿತಿರ್ತಾನೆ. 1 ಮಿನಿಟ್ ನಿಂದಿರ್ತೀನಿ. ನಿಂತಂದ ಬಂದುಬಿಡ್ತೀನಿ. ಅದು ಒಬ್ಬನು ಇದಕ್ಕೆ ಹೋಗಿನಿ, ಅವ ಸತ್ತವನು ಹೆಣ್ತಿ ನನ್ನ ಮಗಲೇ ನಿಂತಾಳೆ, ನಾನು ನೋಡಿಲ್ಲ. ಏನ್ರಿ, ಅವ ಸತ್ತವನು ಹೆಣ್ತಿ ಮಗಲೇ ನಿಂತಾಳೆ, ನಾನು ನೋಡಿಲ್ಲ. ಅದು ಮಠಪತಿ ಮಂಗಳಾರತಿ ಅನ್ನಕತ್ತಾನ. ನಾ ಸುಮ್ಮನೆ ಹಿಂಗೆ ಕಣ್ಣು ಮುಚ್ಚಿ ನಿಂತೀನಿ. ಅವ ಕಾಯಿ ಹೊಡೆದು ಕೂಡ ನೀಕಿ ನನ್ನ ಮಗ್ಗಲು ನಿಂತಾಗ ಏನಂದ್ರಿ ಹಂಗೆ ಚೀರಿ ನನಗೆ ಒಮ್ಮೆ ಕೈಕಾಲಿ ಹಣ್ಣದಂಗೆ ಅಲ್ಲಕತ್ತು. ಒಮ್ಮೆ ಚೀರಿ ಹೋಗಿ ಗಂಡನ ಹೆಣದ ಮೇಲೆ ಬಿದ್ದು ಇಟ್ಟು ಚಂದ ಹಳ್ಳಕತ್ಲಕ್ಕಿ. ಏನ್ರಿ ನೀವು ಮಠ ಅಂತಿದ್ದೆಲ್ಲ ಅವ್ರನ್ನ ರಾಜ, ಏನ್ರಿ ಪುರಾಣ ನಡೀತದ, ನೀನು ಎಲ್ಲರಿಗಿಂತ ಮುಂದೆ ಕೂತು ಕೇಳ್ತಿದ್ದೆಲ್ಲ ಅವ್ನ ರಾಜ. ಒಂದು ದಿವ್ಸ ನಾ ಮಗ ಪುರಾಣಕ್ಕೆ ಬಂದಿಲ್ಲ ನನ್ನ ಮಠಕ್ಕೆ. ಆಕಿ ವರ್ಣನ ಮಾಡಿ ಹಳ್ಳಕತ್ತಾಳೆ. ಇನ್ನು ಏನಾರು ಹೇಳ್ತಾಳೆ ತಡಿಯತ್ತೇಳಿ ಕೇಳ್ಬೇಕಂತ ಕೂಡ ಮತ್ತೆ ನಿಂತು ಕೂಡ ಮತ್ತೆ ಹಳ್ಳಕತ್ಲು. ಊರಾಗ ಎಲ್ಲರಿಗಿಂತ ಪಟ್ಟಿ ನೀನೇ ಹೆಚ್ಚಿ ಕೊಡ್ತಿದ್ದೆಲ್ಲ ರಾಜ. ಅವ 5 ರೂಪಾಯಿ ಪಟ್ಟಿ ಕೊಟ್ಟಿಲ್ಲಮ್ಮ ನನಗೆ. ಏನು ಕೇಳ್ತೀರಿ, ಆಕಿ ವರ್ಣನ ಮಾಡಿ ಅಂದ ಒಂದು ಸೌನ್ ಹಳ್ಳಕತ್ತಾಳ. ಊರಾಗ ಪುರಾಣಕ್ಕೆಲ್ಲ ನೀನೇ ಮುಂದೆ ಕುಂದಿರ್ದಲ್ಲ ರಾಜ, ಊರಾಗ ಎಲ್ಲಕ್ಕಿಂತ ಪಟ್ಟಿ ನೀನೇ ಹೆಚ್ಚಿ ಕೊಡ್ತಿದ್ದೆಲ್ಲ ರಾಜ. ಅಪ್ಪವ್ರಿಗೆ ಕರಿಬೇಕಂತಿದ್ದಿ, ಅಪ್ಪವ್ರು ಬಂದ ನೋಡಿ ಕರ್ಕೋತಾಳ. ಅದಕ್ಕೆ ಹೆಣಕ ಕತ್ತ ಅಪ್ಪವ್ರಿಗೆ ಮನೆಗೆ ಕರಿಬೇಕಂತಿದ್ದವಾಗ ಅವ ಎಂದೂ ಅಂದಿಲ್ರಿ. ಅವ ಈಕಿ ಹೇಳಕತ್ತಾಳ ಹಂಗ, ಅಪ್ಪವ್ರಿಗೆ ಕರಿಬೇಕಂತಿದ್ದಿ, ಅಪ್ಪವ್ರು ಬಂದ ನೋಡಿ ಕರ್ಕೋ ಅತ್ತಾಳ. ನಾಂದೆ ಮೊದಲೇ ಹೆಣ್ತಿ ಮಾತು ಕೇಳೋದು ರೂಢಿ ಅದ. ಏನ್ರಿ ಈಕಿ ಕರ್ಕೋತಾಳೆ, ಈಕಿನ ಮಾತು ಕೇಳಿ ನಾನು ಕರ್ಕೋತಂದ್ರೆ ಏನು ಮಾಡ್ಲಿಪ್ಪ ಶಿವನೇ. ಇನ್ನು ನಾನು ಸಣ್ಣವೇನು, ಇನ್ನು ನನಗೆ ಮಠ ಕಟ್ಟಬೇಕು ಮಾಡಬೇಕು ಅನ್ನೋದು ಕಂಡಪಟ್ಟಿ ಆಸೆಗಳದಾವ ನನಗೆ. ಈಕಿ ಕರ್ಕೋತಾಳ ಅಂತಂದು ಆಕಿಗೆ ಅಂದೇನು ಕುಡ್ಲೇನೊಂದು ಮೇಲೆ ಕೊಡ್ಯಂಗೆ ಅಂದೇನ. ಕರ್ಕೋತಂದ್ರೆ ಏನು ಮಾಡ್ರಿ. ಯಾಕಂದ್ರೆ ಹೆಣ್ತಿ ಮಾತು ಕೇಳಂದ್ರೆ ಕರ್ಕೋತಂದ್ರೆ ನನಗೆ 5-6 ದಿವಸ ತನ ಚಳಿ ಜ್ವರನೇ ಬಂದಿದ್ದು. ಮಾತು ಕ್ಯಾಡಿಗೆ ಅಪ್ಪರು ಒಂದು ದಾರ ಕಟ್ಟದ ಬಳಿಕ ಕಮ್ಮ ಅದು ಏನ್ರಿ. ಹಿಂಗೆ ಅಳ್ತಿರ್ತಾರೆ, ಭಾರಿ ವರ್ಣನ ಮಾಡಿ ಅಳ್ತಿರ್ತಾರೆ. ಹೆಣ್ತಿ ಗಂಡ್ರದ ಏನ್ರಿ, ಹೆಣ್ತಿ ಸತ್ರ ಗಂಡ ಅಳ್ತಾನೆ, ಗಂಡ ಸತ್ರ ಹೆಣ್ತಿ ಅಳ್ತಾಳೆ. ಇನ್ನು ಹೆಣ್ಮಕ್ಳು ಚಂದ ವರ್ಣನ ಮಾಡಿ ಹೇಳ್ತಾಳೆ. ಏನ್ರಿ ನೀ ಅಂಥವ ರಾಜ, ನೀ ಇಂಥವ ರಾಜ, ಏನ್ರಿ ಚಂದ ರಾಗಮ್ಮ ಹೇಳ್ತಾರೆ. ಗಂಡು ಮಕ್ಳು ಅಳೋದು ಕೇಳಿದ್ರೆ ನೀವು ಒಳಗಿರ್ತೀರಿ, ನೀವು ಗಂಡು ಮಕ್ಳು ಅಳೋದು ಕೇಳಿಲ್ಲ. ಅದಕ್ಕೆ ಹೆಣ್ತಿ ಹೆಣ ಒಳಗೆ ಕುಂದ್ರಿಸಿರ್ತಾರೆ. ಇವ ಗಂಡು ಹೊರಗೆ ತಲೆಬಾಗಲ್ದಾಗ ಇರ್ತಾನೆ ಇಲ್ಲ ತಲೆಬಾಗಲ್ದಾಗ. ಅವ ಅಳೋದು ಭಾರಿ ಮಜಾ. ತಲೆಬಾಗಲ್ದಾಗ ಕೂತಿರ್ತಾನವ. ಯಾರೇ ನೆಂಟರು ಬಂದ್ರೆ ತಿಳ್ಕೊ ಹಲಿಗೆ ತೊಗೊಂಡ್ಬರ್ತಾನೆ. ಬಂದು ಕೂಡ ಮಾಮ ಆಕೆ ಹಾದ್ಲು ಯಪ್ಪ ಇರ್ಲು ತಮ್ಮ ಇರಲಿ ಸಮಾಧಾನ ಮಾಡ್ಕೊ ಅಂದ ಕೂಡ ಮತ್ತು ಅವ್ರ ಬಲ್ಲಿದೆ ಒಂದು ಬೀಡಿ ಇಸ್ಕೊಂಡು ಸೇರ್ಕೊ ಏನ್ರಿ. ಅವ್ರ ಕೈಯಿಂದ ಒಂದು ಬೀಡಿ ಇಸ್ಕೊಂಡು ಸೇರ್ಕೋತ ಕುಂದಿರ್ತಾನೆ. ಮತ್ತೆ ಬೇರೆ ನೆಂಟರು ಬಂದ್ರೆ ತಿಳ್ಕೊ ಮಾಮನೂ ಏನೇನಿಲ್ಲ ಏನ್ರಿ. ಇವು ಗಂಡು ಮಕ್ಕಳ ಸ್ಟೈಲ್ ಇದು. ಮತ್ತೆ ನೆಂಟರು ಬಂದ್ರೆ ಏನು ಅವೇನು ಹಿಂಗೆ ಮಾಮ ಕಾಕ ಏನಿಲ್ಲ. ಮತ್ತು ಅವ್ರು ಹಾರ ಹಾಕಿ ಬಂದ್ರು ಕೂಡ ಅವ್ರ ಜೋಡಿ ಉಪ್ಪಿಟ್ಟು ತಿಂದು ನಾವು ಇಟ್ಟೆ ಗಂಡು ಮಕ್ಕಳು ಹೌದಲ್ರಿ. ಇನ್ನು ನೀವು ಹೆಣ್ಣು